Watch full episodes on Jio Hotstar. ಮೋಟು ಪತ್ಲು ಕೆರೆ ಬೀದಿ ಮೇಲೆ ನಮ್ಮ ಸಾಹೇಬ್ರನ್ನ ಯಾರೋ ಲೂಟಿ ಮಾಡಕ್ ಬಂದಿದ್ದಾರೆ. ಬೇಗ ಬಂದು ಕಾಪಾಡಿ ನಮ್ಮನ್ನ. ಬೇಗ ಬೇಗ ಬನ್ನಿ. ಕಳ್ರ ಕಳ್ತನ ಬಿಟ್ಬಿಟ್ಟು ಇಲ್ಲಿಂದ ಓಡೋಗ್ಬಿಡಿ, ಇಲ್ಲ ಅಂದ್ರೆ ಸಖತ್ ಒದೆ ಬೀಳುತ್ತೆ. ಹೌದು, ಈಗ್ಲೇ ತೋರಿಸ್ತೀನಿ. ಜೀವದ ಮೇಲೆ ಭಯ ಇದ್ರೆ ನಿನ್ನ ಹತ್ರ ಇರೋ ಬೆಲೆ ಬಾಳೋ ವಸ್ತುಗಳೆಲ್ಲ ಕೊಡು. ಭೂತ ಭೂತ ಇದೆ ಕಾರಲ್ಲಿ, ಓಡಿ ಓಡಿ. ಭೂತ ಭೂತ. ಬಾರೆ ಮೊಟ್ಟು, ಕಾರ್ ಹತ್ರ ಹೋಗಿ ಚೆಕ್ ಮಾಡ್ಬಿಡೋಣ ಏನು ಅಂತ. ಬಾ 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 ಬೇಗ ಬಾ. ಸೇಟು, ನೀವು ಇಲ್ಲೇ ಕೂತಿದ್ರೆ ಆರೋಗ್ಯವಾಗಿ, ಮತ್ತೆ ಯಾಕೆ ಅವರ ಕಳ್ಳ ಭೂತ ಅಂತ ಎದ್ಕೊಂಡು ಓಡಬಿಟ್ಟ? ಏನಾಯ್ತು? ಅರೆ ನಾನ್ ಚೆನ್ನಾಗಿದ್ದೀನಿ, ನಿಮಗೆ ಧನ್ಯವಾದಗಳು. ಇನ್ನು ಮಿಕ್ಕಿದ ವಿಷಯನೆಲ್ಲ ಟಿವಿ ಇಂಟರ್ವ್ಯೂನಲ್ಲಿ ಹೇಳ್ಬಿಡ್ತೀನಿ. ಟಿವಿಲ್ಲ, ಬಹಳ ಸಂತೋಷ. ನಾವು ಖಂಡಿತ ನೋಡ್ತೀವಿ. ಬಾಯ್ ಸರ್. ವಾವ್ ಬಾಸ್ ವಾವ್, ಏನ್ ಆಕ್ಟಿಂಗ್ ಮಾಡಿದ್ರಿ ನೀವು. ಈ ಸರಿನು ಮೋಟು ಪತ್ಲು ನಮ್ಮ ಮೇಲೆ ಡೌಟೇ ಪಡ್ಲಿಲ್ಲ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಸೆಟ್ ಗನಿರಾಮ್ ಅವರೇ, ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ, ನೀವು ಆ ಕಳ್ಳರಿಂದ ಯಾವ ರೀತಿ ಬಚಾವಾದ್ರಿ ಅಂತ. ಮತ್ತೆ ಆ ಕಳ್ಳರು ನಿಮ್ಮನ್ನ ಭೂತ ಅಂತ ಅನ್ಕೊಂಡು ಹೆದರ್ಕೊಂಡು ನೋಡೋಗ್ಬಿಟ್ರಂತೆ, ನಿಜನಾ? ನಾನು ಭೂತ ಅಲ್ಲ, ಅದು ಈ ಬ್ರಾಸ್ಲೈಟ್ ನಿಂದ ನಡೆದಿರೋ ಮಾಯೆ. ಅದು ಒಂದು ಏಲಿಯನ್ ಇದನ್ನ ನನಗೆ 5 ಕೋಟಿ ರೂಪಾಯಿ ಮಾರಿದೆ. ಈ ಬಟನ್ ಪ್ರೆಸ್ ಮಾಡಿ ನಾನು ಎಲ್ಲಿ ಬೇಕಾದ್ರೂ ಮಾಯ ಆಗ್ಬಹುದು. ಇಲ್ಲೋಡಿ ರಿಪೋರ್ಟರ್ ಸರ್. ನಂಬಕ್ಕೆ ಆಗ್ತಿಲ್ಲ, ಏಲಿಯನ್ಸ್ ಕೂಡ ಭೂಮಿಗೆ ಬಂದು ಬಿಸ್ನೆಸ್ ಶುರು ಮಾಡಿದೆ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನಂಬಿಕೆ ನನಗೂ ಕೂಡ ಇರ್ಲಿಲ್ಲ, ಆದ್ರೆ ನೋಡಿ ಸಾಬೀತು ಕಣ್ಮುಂದೆನೇ ಇದೆಯಲ್ಲ. ಆದ್ರೆ ಸೇಠ್ ಜಿ ಅವರೇ, ನಿಮ್ಮಂತಹ ಬಹಳಷ್ಟು ಶ್ರೀಮಂತರು ತಿಳ್ಕೋಬೇಕಾಗಿದೆ. ಒಂದ್ ವೇಳೆ ಅವ್ರಿಗೂ ಕೂಡ ನಿಮ್ ಹಾಗೇನೆ ಬ್ರೇಸ್ಲೆಟ್ ಬೇಕು ಅಂತ ಆಸೆ ಪಟ್ರೆ ಅವ್ರಿಗೆ ಎಲ್ಲಿಂದ ಸಿಗುತ್ತೆ ಅಂತ ದಯವಿಟ್ಟು ತಿಳಿಸ್ತೀರಾ? ತಾವು ಏಲಿಯನ್ಸ್ ಅಡ್ರೆಸ್ ನ ವೀಕ್ಷಕರಿಗೆಲ್ಲ ಕೊಡಬಹುದಾ? ಸಾರಿ ಸರ್, ಅಡ್ರೆಸ್ ನನಗಂತೂ ಗೊತ್ತಿಲ್ಲ. ಆದ್ರೆ ಅವ್ರು ಈ ಮಾತನ್ನ ಹೇಳಿದ್ರು. ಅವರು ಪೇಪರ್ ಅಲ್ಲಿ ತಮ್ಮ ಹೆಸರನ್ನ ಬರೆದ್ಬಿಟ್ಟು ಫುರ್ಫುರಿ ನಗರದಲ್ಲಿರೋ ಸರ್ಕಲ್ ಅಲ್ಲಿ ಇಡ್ಬೇಕು ಅಂತ ಹೇಳಿದ್ರು ನನಗೆ. ಅದನ್ನ ತಗೊಂಡು ಅವರೇ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಇದನ್ನೇ ಅಂತಾರೆ ಮಣ್ಣು ಮುಗಿಸೋ ಪ್ಲಾನ್ ಅಂದ್ರೆ. ನಂಬರ್ 1, ಹೋಗು ಎಲ್ಲ ಚಿಟ್ಟಿ ಎತ್ಕೊಂಡ್ ಬಾ, ಬೇಗ ಬಾ. ನೋಡಿದ್ರ ನನ್ನ ಬ್ರಿಲಿಯಂಟ್ ಬುರುಳಿ ಬಿರುಗಾಳಿ ಅಂತ ಐಡಿಯಾನ? ಪ್ರಪಂಚದಲ್ಲಿ ಒಬ್ಬ ಮೂರ್ಖನ ಹುಡುಕಿದ್ರೆ 1000 ಮೂರ್ಖರು ಸಿಗ್ತಾ ಇದಾರೆ. ನಡೀರಿ, ಇವಾಗ ಏಲಿಯನ್ಗಳಾಗ್ಬಿಟ್ಟು ಎಲ್ಲಾರನ್ನು ಲೂಟಿ ಮಾಡೋಣ. ನನ್ನ ಸೂಟ್ ಎಲ್ಲಿದೆ? ಸೂಟ್ ತಗೊಂಡ್ ಬನ್ರ. ಸೂಪರ್ ಆಗಿ ಕಾಣ್ತಾ ಇದ್ರೆ. ನಂಬರ್ 1, ಎಲ್ಲ ಸಾಹುಕಾರರಿಗೆ ಫೋನ್ ಮಾಡ್ಬಿಟ್ಟು ಕರಿ. ಓಕೆ ಬಾ. ಹಲೋ ಸೇಠ್ ಅಮೀರ್ ಜನ್. ಟೇಸ್ಟಿ ಊಟ, ಇಡ್ಲಿ ದೋಸೆ ಚಟ್ನಿ ಸಾಂಬಾರ್ ನನ್ನ ಫೇವ್ರೆಟ್. ಹಲೋ, ಗುಡ್ ಮಾರ್ನಿಂಗ್. ಸಿಂಗಂ ಸರ್, ನನ್ನ ಪತಿ ಅಮರ್ಚಂದ್ ಕಾಣಿಸ್ತಾ ಇಲ್ಲ. ನಮ್ಮ ಯಜಮಾನ್ರು ಕೂಡ ನಿನ್ನೆಯಿಂದ ಬಂದಿಲ್ಲ. ನಮ್ಮ ಯಜಮಾನ್ರು ತೀರೂನು ಕಾಣಿಸ್ತಾ ಇಲ್ಲ. ಅವರು ಏಲಿಯನ್ ಬ್ರೇಸ್ಲೆಟ್ ತಗೊಳಕ್ಕೆ ಅಂತ ಹೋದ್ರು. ಅಯ್ಯಮ್ಮ, ವೈಫ್ ಹಿಯರ್ ವೆನ್ ಸಿಂಗಮ್ ಇಸ್ ಹಿಯರ್. ಆದ್ರೆ ನಾನು ಜಾದೂಗಾರ ಅಲ್ಲ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಅವ್ರನ್ನ ಹುಡುಕೋ ಪ್ರಯತ್ನ ಮಾಡ್ತೀನಿ. ಅಕ್ಕಂದ್ರ, ಈ ಇನ್ಸ್ಪೆಕ್ಟ್ರು ನಮ್ ಗಂಡಂದ್ರನ್ನ ಹುಡ್ಕೋ ಪ್ರಯತ್ನ ಮಾಡ್ತಾರಂತೆ ಅಷ್ಟೇ. ಅವ್ರನ್ನ ಹುಡ್ಕೊಟ್ಟಿಲ್ಲ ಅಂದ್ರೆ ಈ ಗತಿನೇ ಆಗತ್ತೆ. ಸ್ಯಾಂಪಲ್ ನೋಡು. ಅಯ್ಯೋ, ಅಯ್ಯೋ ಅಮ್ಮ, ಅಯ್ಯೋ ಸಿಂಗಂ ಸರ್,
ಸರ್ ಏನಾಯ್ತು ಸರ್? ಬಚ್ಚು ಬತ್ಲು ಓಡ್ತಾರೆ ಮಾತಾಡೋಣ. ಚಿಕ್ಕಂ ಸರ್ ಓಡಿ, ಬೇಗ ಬೇಗ ಜೋರಾಗಿ ಓಡ್ಬನ್ನಿ. ಸೌಟು ಪರ್ಕೆ ತಟ್ಟೆ ಎಲ್ಲ ಮೈ ಮೇಲೆ ಬೀಳ್ತಾ ಇದೆ. ಚಿಕ್ಕಂ ಸರ್ ಮೊದ್ಲು ಜೋರಾಗಿ ಓಡ್ಬನ್ನಿ ಸರ್, ಆಮೇಲೆ ಮಾತಾಡೋಣ. ಓಕೆ, ಓಡಿ ಓಡಿ ಜೋರಾಗಿ. ಡಾಕ್ಟರ್, ಆ ಸ್ಪೇಸ್ ಶಿಪ್ ನ ಇಲ್ಲೇ ಎಲ್ಲೋ ನಿಲ್ಸಿರ್ತಾರೆ ಅನ್ಸುತ್ತೆ. ಅದೇನಾದ್ರೂ ನಮ್ ಕೈಗೆ ಸಿಕ್ಬಿಟ್ರೆ ಏಲಿಯನ್ ಕೂಡ ಸಿಕ್ಕದಂಗೆನೆ. ಅಯ್ಯೋ, ಇಲ್ಲಿ ಯಾವ ಏಲಿಯನ್ ಪಾಲೇನು ಕಾಣಿಸ್ತಾ ಇಲ್ಲ ಕಣ. ನನಗನ್ಸುತ್ತೆ ಇದು ಫ್ರಾಡ್ ಅಂತ ಅನಿಸ್ತಾ ಇದೆ. ಆ ಡಾಕ್ಟರ್ ಅಲ್ಲೋಡಿಲಿ, ತುಂಬಾ ಹತ್ರ ಹೋಗ್ಬೇಡಿ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಒಂದ್ ಕೆಲಸ ಮಾಡಿ, ಇಲ್ಲೇ ಎಲ್ಲಾದ್ರೂ ಕಾರ್ನ ಪಾರ್ಕ್ ಮಾಡ್ಬಿಡಿ. ಇದು ನಿಜವಾಗಿರೋ ಏಲಿಯನ್ನೇ. ಹಾ, ಈ ವಾಯ್ಸ್ ಎಲ್ಲಿಂದ ಬರ್ತಾ ಇದೆ? ಒಳ್ಳೇದು. ಮರದ ಹಿಂದೆ ಯಾರೇ ಬಚ್ಚಿಟ್ಕೊಂಡಿದ್ರು ಮುಂದ್ಗಡೆ ಬಂದ್ಬಿಡಿ. ನಾನು ನಿಮ್ಮೆಲ್ಲರನ್ನು ನೋಡಿದ್ದೀನಿ. ಅಯ್ಯಮ್ಮ, ಇದು ನಿಜವಾದ ಏಲಿಯನ್ನೇ. ನಾವ್ ಇಲ್ಲಿರೋದು ಅದಕ್ಕೆ ಹ್ಯಾಕ್ ಗೊತ್ತಾಯ್ತು? ನಾವಿಲ್ಲಿರೋದ್ ಬೇಡ, ಬನ್ನಿ ಕಾರೊಳಗೆ ಕೂತ್ಕೊಬಿಡೋಣ. ಅಯ್ಯಮ್ಮ, ಕರುಳಿಗೆ ಓ, ಇದ ಮಸ್ಲತ್ತು. ಈ ಏಲಿಯನ್ ಬಂಡವಾಳ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಾಯ್ತು. ಅಲ್ಲಿ ನೋಡಿ, ಅಲ್ಲಿ ಮಿರರ್ ಒಳಗಡೆಯಿಂದ ನೋಡಿ. ಈಗ ನಾನು ಏನ್ ಮಾಡ್ಲಿ? ಖಾಲಿ ಹೋಟೆಲ್ ನನ್ನ ತಲೆನೇ ಓಡೋದೇ ಇಲ್ಲ. ಪತ್ಲು ಏನಾದ್ರು ಐಡಿಯಾ ಕೊಡೋ. ಐಡಿಯಾ ಕೇಳಿ. ಅರೆ ಮೋಟು, ವಿಷಯ ಗೊತ್ತೈತೇನಪ್ಪ. ಫುರ್ಫುರಿ ನಗರದ 5 ಜನ ಭಾರಿ ಶ್ರೀಮಂತರು ಅಮೆರಿಕದಲ್ಲಿ ಸೆಟ್ಲ್ ಆಗಿದಲ್ಲ. ಬ್ರೇಸ್ಲೆಟ್ ಖಬರ್ ಕೇಳಿ ವಾಪಸ್ ಬಂದಾರಂತ. ಅದ್ರಾಗ ಒಬ್ಬ ನನಗೆ ಅಡ್ರೆಸ್ ಕೊಟ್ಟು ಹೋಗಾನ. ನಾನು ಅದನ್ನ ಸರ್ಕಲ್ ಆಗಿ ಒಗ್ದೀನಿ, ನೋಡೋಣ ಏನಾಗ್ತದ ಅಂತ. ಅಯ್ಯೋ, ಏಲಿಯನ್ ಬಗ್ಗೆ ಮಾತಾಡ. ಟಿಯಣ ನಾವು ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದೀವಿ. ಕೊಡಿಲಿ, ಯಾರಿಗ್ ಬ್ರೇಸ್ಲೆಟ್ ಬೇಕೋ ಅವ್ರು ತಗೊಳ್ಳಿ ಬಿಡೋಣ. ನಮ್ಮ ಹತ್ರ ಅಂತೂ ಅಷ್ಟೊಂದು ದುಡ್ಡು ಇಲ್ವೇ ಇಲ್ಲ. ನೋಡಿದ್ರಾ, ಕುರಿ ಬಿತ್ತು ಹಳ್ಳಕ್ಕೆ. ಅಮೆರಿಕಾದಲ್ಲಿರೋ 5 ಜನ ಸಾಹುಕಾರಗಳಿಗೂ ಏಲಿಯನ್ ವಾಚ್ ಬೇಕಂತ. ಮಾಸ್ ಟೀ ಅಂಗಡಿ ಅಣ್ಣ ಅವ್ರ ಅಡ್ರೆಸ್ ನ ಸರ್ಕಲ್ ನಲ್ಲಿ ಇಟ್ಟಿದ್ದ. ಅದನ್ನ ಎತ್ಕೊಂಡು ನಾನು ಅವ್ರಿಗೆ ಫೋನ್ ಕೂಡ ಮಾಡಿದೀನಿ. ಈಗ ಅವ್ನ್ ಬರ್ತಾ ಇರ್ಬೋದು. ಈ ಸರಿ ಸೈಂಟಿಸ್ಟ್ ವೈರಸ್ ಒಳ್ಳೆ ಗ್ಯಾಡ್ಜೆಟ್ ಕೊಟ್ಟಿದ್ದಾನೆ. ಯಾವಾಗ ಬೇಕೋ ಅವಾಗ ಮಾಯ ಆಗು, ಯಾವಾಗ ಬೇಕೋ ಅವಾಗ ಪ್ರತ್ಯಕ್ಷ ಆಗು. ಆದ್ರೆ ಜನಗಳು ಇದನ್ನ ನೋಡ್ಬಿಟ್ಟು ಏಲಿಯನ್ ವಾಚು ಅಂತ ಅನ್ಕೊಂಡು ಮೂರ್ಖರಾಗ್ತಾ ಇದ್ದಾರೆ. ಏಲಿಯನ್ ಸರ್, ನಮಗೆ ಬ್ರೇಸ್ಲೆಟ್ ಬೇಕಾಗಿತ್ತು, ಪ್ಲೀಸ್ ಸರ್. ಓಕೆ, ಆ ಸ್ಪೇಸ್ ಶಿಪ್ ಒಳಗಡೆ ಹೋಗ್ಬಿಟ್ಟು ನಿಮ್ಮ ಬ್ರೇಸ್ಲೆಟ್ ನ ಅಳತೆ ಕೊಡಿ. ನೀವೆಲ್ಲ ಯಾರಪ್ಪ? ಇವನು ನಮ್ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟು ನಮ್ಮನೇಲಿ ಕೈದಿಗಳು ಮಾಡಿಟ್ಟಿದ್ದಾನೆ. ಹೇಳ್ತಾನೆ, ಫುರ್ಫುರಿ ನಗರದ ಎಲ್ಲ ಸಾಹುಕಾರ ಇಲ್ಲಿಗೆ ಬರೋವರ್ಗುನು ನಿನ್ ಬ್ರೇಸ್ಲೈಟ್ ಕೊಡಲ್ಲ, ನಿನ್ನನ್ ಬಿಡೋದು ಇಲ್ಲ ಅಂತ. ನೀವ್ ಯಾರು ದಯವಿಟ್ಟು ಚಿಂತೆ ಮಾಡಬೇಡಿ, ನಾವು ನಿಮ್ಮನ್ನ ಬಿಡಿಸ್ಕೊಂಡು ಹೋಗಕ್ಕೆ ಇಲ್ಲಿಗೆ ಬಂದಿರೋದು. ಅಯ್ಯೋ ದೇವ್ರೆ, ಇಲ್ಲಿಂದ ಹೆಂಗ್ ಹೋಗೋದು? ಅಲ್ಲಿ ನೋಡಿದ್ರ ಕಬ್ಬಣದ ಗೇಟ್ ಹಾಕಿದ್ದಾರೆ. ಆ ಗೇಟು ಓಪನ್ ಆಗೋದಿಲ್ಲ ಅವ್ನು ತೆಗೆಯೋವರೆಗೂ ಕೂಡ. ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಲೇಬೇಡಿ. ಇಲ್ಲಿ ನೋಡಿ, ಎಲ್ಲಿ ಸೂರ್ಯ ಇರುತ್ತೋ ಅಲ್ಲಿ ಬೆಳಕಿರುತ್ತೆ. ಮಟು ತಗೊಳಪ್ಪ, ಸಮೋಸ ತಿನ್ಬಿಟ್ಟು ಆ ಬಾಗಿಲನ್ನ ಹೊಡೆದಾಕೋ. ನನಗೆ ಒದೆ ಎಲ್ಲೋ ತಿಂದಿರೋ ನೆನಪಿದೆಯಲ್ಲ, ಏನು ಎಡವಟ್ಟಿದೆ? ಅದು ಇವನು ಅವನೇ ಅಲ್ಲ ತಾನೇ? ಅರ್ಥ ಆಯ್ತು, ನೆನಪಾಯ್ತು. ಈ ಬಚ್ಚುಗಳೆಲ್ಲ ಮೋಟಿದ್ದೇನೆ.
ನಿನ್ ಗೆಟಪ್ ಓಪನ್ ಮಾಡು. ನೀನ್ ಮೋಟು ತಾನೆ. ಕ್ಷಮಿಸ್ಬಿಡು ನನ್ ದೇವ್ರೆ. ಇವಾಗ ಏನ್ ಮಾಡ ತಗ್ಲಾಕೋಗ್ಬಿಟ್ಟೆ. ಯು ಆರ್ ಅಂಡರ್ ಅರೆಸ್ಟ್. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲು ಇಂಪಾಸಿಬಲ್. ಇಲ್ಲಿ ನೋಡಿ ನಿಮ್ಗೆಲ್ರಿಗೂ ಬ್ರೇಸ್ಲೆಟ್ ಕೊಡೋ ಅಂತ ಏಲಿಯನ್ ಹೆಂಗಿದೆ? ಜಾನ್ ದ ಕಳ್ಳ ಜಾನ್. ನಮ್ಗೆ ಗೊತ್ತಾಗಿದೆ ಇಲ್ಲಿ ಯಾರೋ ನಕಲಿ ಬ್ರೇಸ್ಲೈಟ್ ಕೊಟ್ಬಿಟ್ಟು ನಮ್ಮ ಹೆಸರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ. ಯಾರವನು? ನಡಿ ನಮ್ ಜೊತೆ. ನಿನ್ ಮೇಲೆ ನಾವು ರಿಸರ್ಚ್ ಮಾಡಬೇಕು. ಬೇಡ, ನನ್ನ ಬಿಟ್ಬಿಡಿ. ಚಿಂಗಂ ಸರ್ ಪ್ಲೀಸ್ ನನ್ನ ಕಾಪಾಡಿ. ಈ ಬ್ರೇಸ್ಲೆಟ್ ಕೈಗೆ ಹಾಕೋ ಬೇಡಿನೇ ಚೆನ್ನಾಗಿದೆ. ಕಾಪಾಡಿ. ಏನಿದು? ಉಳಿತಾಯ ಮಾಡುವುದರಿಂದ ಜೀವನದಲ್ಲಿ ಬಹಳ ಉಪಯೋಗವಿದೆ. ಹಣವನ್ನು ಹಾಳು ಮಾಡಬಾರದು. ಹಾಳು ಮಾಡದೆ ಉಳಿತಾಯ ಮಾಡಿದರೆ ಕಷ್ಟ ಕಾಲದಲ್ಲಿ ನಮಗೆ ಉಪಯೋಗವಾಗುತ್ತದೆ. ತುಂಬಾ ಒಳ್ಳೆಯದು. ನಾವು ಎಲ್ಲರೂ ಉಳಿತಾಯ ಮಾಡಲೇಬೇಕು. ಈಗಲೇ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಹಲೋ ಸರ್, ತಾವು ಒಳ್ಳೆ ಬುಕ್ನ ಬರ್ತಿದ್ದೀರಿ ಸರ್. ಆದ್ರೆ ಬುಕ್ನ ತಾವು ಮನೇಲೇ ಬಿಟ್ಟೋಗ್ಬಿಟ್ಟಿದ್ದೀರಲ್ಲ, ತಗೊಳಕ್ ಬರ್ಲೇ ಇಲ್ಲ ನೀವು. ನಾವೆಲ್ಲಿಗೂ ಬರೋದಿಲ್ಲ. ನಮ್ಮ ಹುಡುಗರು ಬಂದ್ಬಿಟ್ಟು ಪುಸ್ತಕ ಹಾಕ್ತಾರೆ. ನೀವು ಉಳಿತಾಯದ ಉಪಾಯನ ಕಂಡುಹಿಡ್ಕೋಬೇಕು. ನಿಜ ಸರ್, ನಿಮ್ಮ ಮಾತು ನಿಜ ಸರ್. ನೀವು ತುಂಬಾ ಒಳ್ಳೆ ಮನುಷ್ಯರು ಅಂತ ಅನ್ಸುತ್ತೆ. ಊರ್ ತುಂಬಾ ನೀವು ಉಳಿತಾಯದ ಉಪಾಯನ ಯಾಕೆ ಹಂಚಬಾರ್ದು? ನೀವು ನಿಮ್ಮ ಊರಿಗೆ ಪ್ರಮಾಣ ವ್ಯಕ್ತಿ ಇದ್ದೀರಾ, ಮೇಜರ್ ಇದ್ದೀರಾ, ಕಮಾಂಡರ್ ಇದ್ದೀರಾ, ಕರ್ನಲ್ ಇದ್ದೀರಾ. ಏನಾಯ್ತು? ನೀವು ಚೆನ್ನಾಗಿದ್ದೀರಾ ತಾನೇ? ಇದೀನಿ ಸರ್, ಕರೆಕ್ಟ್ ಆಗಿದ್ದೀನಿ ಸರ್. ನಾನೊಬ್ಬ ಕಮಾಂಡರ್ ಆಗಿ ಕರೆಕ್ಟ್ ಆಗಿದ್ದೀನಿ ಸರ್. ವೆರಿ ಗುಡ್. ನಾನ್ ನಿಮ್ಮನ್ನ ಫುರ್ಫುರಿ ನಗರದ ಕಮಾಂಡರ್ ಮಾಡ್ತೀನಿ. ನೀವಾಗ ಊರವ್ರಿಗೆಲ್ಲ ಉಳಿತಾಯದ ಉಪಾಯ ಹೇಳ್ಕೊಟ್ಟು ಒಳ್ಳೆ ಹೆಸರು ತರಬೇಕು. ಪ್ರೀತಿಯಿಂದ ಹೇಳ್ಬೇಕು. ಕೇಳಿಲ್ಲ ಅಂದ್ರೆ ಜಬರ್ದಸ್ತಾಗಾದ್ರೂ ಹೇಳ್ಬೇಕು. ಉಳಿತಾಯ ಮಾಡೋದನ್ನ ಹೇಳ್ಬೇಕು. ಹೇಳ್ತೀರಾ? ಕಲ್ಸ್ಕೊಡ್ತೀನಿ, ಖಂಡಿತವಾಗ್ಲಿ ಕಲ್ಸ್ಕೊಡ್ತೀನಿ. ಪ್ರೀತಿಯಿಂದಲ್ಲ ಸರ್, ಜಬರ್ದಸ್ತಿಯಿಂದ. ಆದ್ರೆ ಕಲ್ಸ್ಕೊಡ್ತೀನಿ ಸರ್. ಅಯ್ಯ ಮೊಟ್ಟು, ಯಾರ ಹತ್ರ ಏನ್ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದೀಯ ನೀನು? ಏನಿಲ್ಲ ಕಣೋ. ಯಾಕೆ ಇಷ್ಟೊಂದು ಬಲ್ಬ್ಗಳು ಉರಿತಾ ಇವೆ? ಮತ್ತೆ ಫ್ರಿಡ್ಜ್ ಯಾಕೆ ಓಪನ್ ಆಗಿದೆ? ಹೀಗೆ ಎಲ್ಲ ಲೈಟ್ಗಳನ್ನ ಆಫ್ ಮಾಡೋ, ಉಳಿತಾಯ ಮಾಡೋದಕ್ಕೆ ಯೋಚನೆ ಮಾಡೋ. ಅಯ್ಯ ಮೊಟ್ಟು, ಇದ್ದಕ್ಕಿದ್ದಂಗೆ ಏನಾಗ್ಬಿಡ್ತ ನಿಂಗೆ? ಮೊದ್ಲೆಲ್ಲ ನೀನ ಎಲ್ಲ ಲೈಟ್ ಹಾಕ್ತಾ ಇದೆಯಲ್ಲ, ಈಗೇನ್ ಒಳ್ಳೆ ಬುದ್ಧಿ ಬಂತು? ಓ ಪತ್ಲು, ಉಳಿತಾಯ ಮಾಡೋದ್ ನೋಡು, ಉಳಿತಾಯ ಮಾಡೋದ್ ನೋಡು. ಅಯ್ಯೋ ಭಗವಂತ, ಇವನ್ ತಲೆಯಲ್ಲಿ ಏನು ಒಕ್ಕರ್ಸ್ಕೊಂಡಿದೆ ಏನೋ ಗೊತ್ತಿಲ್ವಲ್ಲ. ದೆವ್ವ ಮೆಟ್ಕೊಂಡ್ಬಿಡ್ತಾ. ಅಯ್ಯೋ ಯಾಕಪ್ಪ 4 ಸಮೋಸ ತಿಂತಾ ಇದೀಯಾ? 2 ತಿನ್ನು ಸಾಕು. ದುಡ್ಡು ಉಳಿಸಪ್ಪ. ದುಡ್ಡು ಉಳಿಸ್ಬಿಟ್ರೆ ಮುಂದೆ ಉಪಯೋಗಕ್ಕೆ ಬರುತ್ತೆ. ಓಕೆ, 4 ಸಮೋಸ ತಿನ್ಬಿಟ್ರೆ ನೀನು ಊದ್ಕೊಂಡ್ಬಿಡ್ತೀಯ ಕಣೋ. ದಪ್ಪ ಆದ್ರೆ ರೋಗಗಳು ಶುರು ಆಗುತ್ತವೆ. ರೋಗ ಬಂದ್ಬಿಟ್ರೆ ನೀ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಡಾಕ್ಟ್ರಿಗೂ ದುಡ್ಡು ಕೊಡ್ಬೇಕಾಗತ್ತೆ. ಎಷ್ಟು ಲಾಸ್ ಆಗುತ್ತೆ ಯೋಚನೆ ಮಾಡು. ಅದಕ್ಕೆ ಈಗ್ಲಿಂದಾನೆ ಉಳಿತಾಯ ಮಾಡಪ್ಪ. ತಗೊಟ್ಟಿಯಣ್ಣ 2 ಸಮೋಸ ವಾಪಸ್ಸು. ಅಯ್ಯೋ ನಿಲ್ಸಯ್ಯ 2 ಸಮೋಸ ಯಾಕೆ? 1 ಸಮೋಸದಲ್ಲೇ ನೀನ್ ಬದುಕಿರ್ಬೋದು. ಒಂದೇ ಸಮೋಸ ನಿನ್ ಸಮೋಸ ವಾಪಸ್. ಮೊಟ್ಟು ನನಗೆ ಯಾಕೆ ಕ್ಲಾಸ್ ಮಾಡಕತ್ತೆ? ಹೋಗಿಲ್ಲಂದೇನ ಹೋಗ್ತೀಯ ಇಲ್ಲ ಮತ್ತೆ? ನಾನು ಉಳಿತಾಯ ಮಾಡ್ಬೇಕಪ್ಪ. ಅಯ್ಯೋ ಈ ಮೋಟು ಏನಾಯ್ತಪ್ಪ ಇವತ್ತು? ನನ್ನ ಫೇವರೇಟ್ ಮಸಾಲ ದೋಸೆ. ಬೇಡ ಚಿಂಗಂ ಸರ್, ಅರ್ಧ ತಿನ್ನಿ ಸಾಕು. ಇನ್ನು ಅರ್ಧ ತಿನ್ಬೇಡಿ. ಅಯ್ಯಮ್ಮ, ಅರ್ಧ ದೋಸೆ ತಿನ್ಬೇಕಾ? ನಿನ್ಗೇನಾಯ್ತು ಬೋಟು? ಅಲ್ಲ ಚಿಂಗಂ ಸರ್, ಇಷ್ಟು ದೊಡ್ಡ ದೋಸೆ ತಿಂದು ಏನ್ ಮಾಡ್ತೀರಾ ಸರ್ ನೀವು? ಅರ್ಧ ತಿನ್ನಿ, ಅರ್ಧ. ಅಯ್ಯಮ್ಮಟ್ಟು ಬಾಯಿ ಮುಚ್ಕೊಂಡಿರೋ. ಇಲ್ಲೂ ಶುರು ಹಚ್ಕೋಬೇಡ ಕಣ ನೀನು. ಅಯ್ಯಮ್ಮ ಬೋಟು, ಹಂಗೆಲ್ಲ ಮಾತಾಡಬೇಡ ನೀನು. ದೋಸೆ ತಿನ್ನೋ ಟೈಮಲ್ಲಿ ನಾನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಬುದ್ಧಿವಾದ ಹೇಳಕ್ ಬರ್ಬೇಡ ನೀನು. ಪೂರ್ತಿ ದೋಸೆ ತಿನ್ನಕ್ ಬಿಡ. ಅರ್ಧ ಕೊಡು.
ಚಿಂಗಮ್ ಸರ್, ಇವತ್ತಿಂದ ಪೊಲೀಸ್ ಸ್ಟೇಷನ್ ನಡ್ಕೊಂಡೋಗಿ ಪೆಟ್ರೋಲ್ ಕಾಸು ಉಳಿತಾಯ ಮಾಡ್ಬೋದು. ನೀವು ದೋಸೆನೋ ಅರ್ಧ ತಿಂದ್ರೆ ದುಡ್ಡು ಉಳಿತಾಯ ಮಾಡ್ಬೋದು. ಹಾಗೇನೆ ಎಲ್ಲ ಅರ್ಧ ಮತ್ತೆ ನೀರನ್ನು ಅರ್ಧ ಕುಡಿಬೇಕು ನೀವು. ನಿಲ್ಸು ನಿನ್ ಭಾಷಣ ಸಕ್ಕತ್ತಾಯ್ತು. ಓವರ್ ಆಗಿ ಮಾತಾಡೋಣ ಹತ್ರ ನೀನು. ನನಗೆ ಹಶ್ವಾಗ್ತಾ ಇದೆ. ನಿಂಗಮ್ ಸರ್ ಕೋಪ ಮಾಡ್ಕೋಬೇಡಿ ಸರ್. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ನಾನು? ಹಿಂಗೆ ಬಿಟ್ರೆ ಇನ್ನೂ ಮಾತಾಡ್ಬಿಡ್ತಾನೆ ಇವರು. ನಾಳೆಯಿಂದ ಡ್ರೆಸ್ ಅರ್ಧ ಹಾಕೋಬಿಡು ಅಂತ ಹೇಳ್ದೆ ಇನ್ನೇನ್ ಮಾಡ್ತಾರೆ? ಹಾಫ್ ಡ್ರೆಸ್ ಅಂತೆ. ವೆರಿ ಗುಡ್ ಚಿಂಗಮ್ ಸರ್, ನೀ ಎಲ್ಲಾನು ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪ್ಯಾಂಟು ಅರ್ಧ ಹಾಕೋಬೇಕು, ಹಾಗೆ ಶರ್ಟು ಅರ್ಧ ಹಾಕೋಬೇಕು. ಆಗ ಉಳಿತಾಯ ಆಗುತ್ತೆ ತಾನೇ? ಅಯ್ಯಪ್ಪ, ಇದು ಉಲ್ಟಾ. ಅಮ್ಮ ಮಟು ಒಡಗಣ ಬಾರ ಇಲ್ಲಿಂದ. ಒಂದ್ ನಿಮಿಷ ಇರೋ, ಈ ಫೋನ್ ರಿಸೀವ್ ಮಾಡಿ ಬರ್ತೀನಿ. ಹಲೋ, ಎಸ್, ಫುರ್ಫುರಿ ನಗರದ ಉಳಿತಾಯ ಯೋಜನೆ ಕಮಾಂಡರ್ ಮಾತಾಡ್ತಾ ಇದ್ದೇನೆ ಸರ್. ಕಮಾಂಡರ್ ಮೋಟು, ಗಮನ ಕೊಟ್ಟು ಕೇಳು. ಉಳಿತಾಯ ಮಾಡೋ ಬ್ಯಾಂಕಿನ ಬಗ್ಗೆ ನಾನು ಹೇಳ್ತೀನಿ. ಓಕೆ ಸರ್, ವೆರಿ ಗುಡ್ ಸರ್. ನಾನು ಎಲ್ರಿಗೂ ಈಗಲೇ ಹೇಳ್ಬಿಡ್ತೀನಿ ಸರ್. ಅರೆ ಕೇಳ್ರಿ ಸ್ನೇಹಿತರೆ, ನಾವು ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟು ಇಂಟ್ರೆಸ್ಟ್ ನ ಬ್ಯಾಂಕ್ ಅವ್ರು ನಮಗ್ ಕೊಡ್ತಾರಂತೆ. ನಾರ್ಮಲ್ ಬ್ಯಾಂಕು ಬರೀ 7% ಕೊಟ್ರೆ ನಮ್ ಬ್ಯಾಂಕು 14% ಕೊಡ್ತಾ ಇದೆ. ಎಷ್ಟು ಹೇಳಿ? 14. ಬ್ಯಾಂಕ್ ಅಲ್ಲಿ ದುಡ್ಡು ಇರುತ್ತೆ, ಬಡ್ಡಿ ಮೇಲೆ ಬಡ್ಡಿ ಸಿಗ್ತಾ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ನಿಮ್ಮಲ್ಲಿರೋ ಒಡವೆಗಳನ್ನೆಲ್ಲ ಇಟ್ಬಿಟ್ಟ ಅಂದ್ರೆ ಇನ್ನೂ ಬೇಕಾದಷ್ಟು ಅದಕ್ಕೆ ಬಡ್ಡಿ ಸಿಗುತ್ತೆ. ಇಷ್ಟೊಂದು ಇಂಟ್ರೆಸ್ಟ್? ನಾನು ನಿಜವಾಗ್ಲೂ ಎಲ್ಲ ಅಲ್ಲೇ ಇಡ್ತೀನಿ. ನಾನು ಅಯ್ಯ ನಿಲ್ರಪ್ಪ, ಅರ್ಜೆಂಟ್ ಮಾಡ್ಕೋಬೇಡಿ. ಮೊದ್ಲು ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಬೇಡವಾ? ಅರೆ ಉಳಿತಾಯ ಮಾಡೋ ಬ್ಯಾಂಕ್. ವೆಲ್ಕಮ್ ಸರ್. ಇದನ್ನ ನನ್ನ ಅಕೌಂಟಲ್ಲಿ ಜಮಾ ಮಾಡ್ಬಿಡಿ. ಜಾನ್ ಆಗ್ತಾನೆ ಡಾನ್. ಇವಾಗ ಊರೆಲ್ಲ ಸೇರ್ಕೊಂಡು ಇಕ್ತಾರೆ ಮೋಟಿಗೆ. ಏನ್ ಆನಂದ ಆಗ್ತಾ ಇದೆ. ಜಾನ್ ಆಗ್ತಾನೆ ಡಾನ್. ನಡೆಯಪ್ಪತ್ತು, ಈಗ ಬ್ಯಾಂಕ್ ಹತ್ರ ಹೋಗೋಣ. ಬ್ಯಾಂಕ್ ಮ್ಯಾನೇಜರ್ನ ಕೇಳೋಣ ಎಷ್ಟು ದುಡ್ಡು ಒಡವೆಗಳೆಲ್ಲ ಬ್ಯಾಂಕ್ ಅಲ್ಲಿ ಬಂದಿದೆ ಅಂತ. ಬೇಗ ಬರೋ. ಮೊಟ್ಟು, ಬ್ಯಾಂಕ್ ಎಲ್ಲೋಯ್ತು? ನಿನ್ನ ಮಾತು ಕೇಳ್ಕೊಂಡು ನಾನು ನನ್ನ ಒಡವೆ ಹಣ ಎಲ್ಲ ತಗೊಂಡ್ಬಂದು ಬ್ಯಾಂಕಲ್ಲಿ ಜಮಾ ಮಾಡಿದ್ದೆ. ನೀನ್ ನಮ್ಗೆ ಮೋಸ ಮಾಡಿದ್ಯಾ? ನಿನ್ನ ಉಳಿತಾಯದ ಮಾತು ಕೇಳಿ ನಾ ಎಲ್ಲ ಹಣ ಇಲ್ಲೇ ಇಟ್ಟೆ. ಹೊಡಿರಿ ನಮ್ಮ ಮೋಸ ಮಾಡಿದಾರೆ. ಹೊಡಿರಿ. ಮೋಸ ಮಾಡೋದಿಲ್ಲ, ಯಾರೋ ನಿಮ್ಮನ್ನ ಯಾಮರ್ಸ್ಬಿಟ್ಟಿದ್ದಾರೆ. ಹೊಡಿರಿ ಇವ್ರಿಗೆ. ನೆಪ್ಪಲ್ಲಿ ನಮ್ಮ ಹೆಜ್ಜೆಲ್ಲ ಉಡಾಯಿಸ್ಬಿಟ್ಟಿದ್ದಾರೆ. ಹೊಡಿರಿ, ಹೊಡಿರಿ. ಅರೆ ಉಳಿತಾಯ ಮಾಡಿ ಎಲ್ಲ ಸಿಟ್ಟು ಒಂದೇ ಸಾರಿ ಖರ್ಚು ಮಾಡಕ್ ಹೋಗ್ಬೇಡಿ. ಮುಂದಿನ ಭವಿಷ್ಯಕ್ಕೋಸ್ಕರ ಸ್ವಲ್ಪ ಸಿಟ್ಟನ್ನ ಹಂಗೆ ಇಟ್ಕೊಂಡ್ಬಿಡಿ. ಮುಂದೆ ನಿಮ್ಗೆ ಯೂಸ್ ಆಗುತ್ತೆ. ಅದರಿಂದ ನಮ್ಮನ್ನ ಗೂಬೆಗಳು ಮಾಡ್ಬಿಟ್ಟು ಭಾಷಣ ಬಿಗಿತಾ ಇದ್ದಾನೆ. ಹೊಡಿರಿ, ಬಿಡ್ಬೇಡಿ ಅವ್ನಿಗೆ. ತಪ್ಪಿಸ್ಕೊಂಡು ಇಲ್ಲಿ ಬಚ್ಚಿಕೊಂಡಿದಾರ ಇವರು. ಬಿಡಬಾರ್ದು ಇವರಿಬ್ಬರನ್ನ. ಸರ್ ಬಂದ್ರ ಸರ್, ಇವರೆಲ್ಲ ನಮಗೆ ಒಡೆಯಕ್ಕೆ ಓಡಿಸ್ಕೊಂಡ್ ಬರ್ತಾ ಇದಾರೆ ಸರ್. ನಾನು ನಿಮ್ಮನ್ನ ಹಿಡ್ಕೊಳಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡಿರೋದು. ಎಲ್ಲರ ದುಡ್ಡು ಇಸ್ಕೊಂಡ್ಬಿಟ್ಟು ಎಲ್ಲಿ ಓಡೋಗ್ತಾ ಇದ್ದೀರಾ ನೀವಿಬ್ರು? ಚಿಂಗಮ್ ಕೈದ ಇಂಪಾಸಿಬಲ್. ಬತ್ತು ಈಗ ಹೇಳಿ, ಎಲ್ಲೋಯ್ತು ಎಲ್ಲರ ದುಡ್ಡು? ದುಡ್ಡು 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 ದುಡ್ಡು. ಚಿಂಗಮ್ ಸರ್, ನಮ್ಮೇಲೆ ನಂಬಿಕೆ ಇಡಿ ಸರ್. ನಮಗೆಲ್ಲ ಮೋಸ ಮಾಡಲ್ಲ ಸರ್. ಆ ಉಳಿತಾಯ ಯೋಜನೆ ಇದೆಯಲ್ಲ, ನನ್ಗೇನ್ ಗೊತ್ತಿತ್ತು ಸರ್ ಹಿಂಗೆಲ್ಲ ಆಗೋಗ್ಬಿಡುತ್ತೆ ಅಂತ. ಯಾರದು? ನನಗೆ ಗೊತ್ತಿಲ್ಲ ಕಣೋ, ನಾನು ಬರೀ ಫೋನಲ್ಲಿ ಮಾತಾಡಿದ್ದೆ ಅಷ್ಟೇನೆ. ಅಯ್ಯ ಮಟ್ಟು, ನೀನ್ ಯಾವಾಗಲೂ ಗೂಬೆ ಆಗ್ತಾನೆ ಇರ್ತೆ ಕಣೋ. ಹೋಗ್ಲಿ ಬಿಡು, ಪರವಾಗಿಲ್ಲ. ಅವ್ನು ಕೆಲಸ ಮಾಡು, ಅವ್ರಿಗೆ ಒಂದು ಫೋನ್ ಮಾಡ್ಬಿಡು. ನಾವು ಟ್ರೇಸ್ ಮಾಡ್ಬೋದು ಅವ್ನು ಯಾರು ಅಂತ. ಓಕೆ?
ಕಡಿಲಿ. ಬಾಯ್ಮ, ಇದು ಜಾನ್ ದ ಡಾನ್ ನಂಬರ್. ಈ ನಂಬರ್ ಅವನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ. ಐಡಿಯಾ ಇಲ್ಲಿ ಕೇಳಿ. ಜಾನ್, ನನ್ ಬಚಾವ್ ಮಾಡಪ್ಪ. ಆ ಬ್ಯಾಂಕು ಮಾಯ ಆಗ್ಬಿಟ್ಟಿದೆ. ಊರಿನ ಜನಗಳೆಲ್ಲ ನನ್ನನ್ನು ಹುಡುಕ್ತಾ ಇದಾರೆ. ನನ್ ಬಚಾವ್ ಮಾಡು. ನಾ ಎಲ್ಲಿಗೆ ಹೋಗಿ ಬಚ್ಚಿಕೊಳ್ಳಿ ಹೇಳು. ಇಲ್ಲ ನೀನ್ ಇಲ್ಲಿಂದ ನಡಿ, ಹೊರಟೋಗೋ. ಇಲ್ಲ ಅಂದ್ರೆ ಜನ ನನಗೂ ಕೂಡ ಹೊಡಿತಾರ. ಆಯ್ತು, ನಾನು ಹೋಗ್ತೀನಿ. ಆದ್ರೆ ನೀನ್ ಯಾರಿಗೂ ಹೇಳ್ಬೇಡ ಕಣ. ಮುಖ ತೋರಿಸ್ಬೇಡ ನೀನು. ಸರಿ ಸರಿ, ಥ್ಯಾಂಕ್ ಯು ಜಾನ್. ಏಯ್ ಏಯ್, ಹೋಟೆಲಿಗೆ ಬಂದಿದ್ದಾನಾ? ಬಂದಿರ್ಲಿಲ್ಲ. ಸುಳ್ಳು ಹೇಳ್ಬೇಡ. ಬ್ಯಾಂಕ್ ದುಡ್ಡೆಲ್ಲ ತಗೊಂಡು ಮೋಟು ಓಡೋಗ್ಬಿಟ್ಟಿದ್ದಾನೆ. ನೀನವನ್ನ ಬಚಾವ್ ಮಾಡಿ ಕಾಪಾಡಿದ್ಯಾ. ಆ ದುಡ್ಡಲ್ಲಿ ನೀನು ಶೇರ್ ತಗೊಂಡಿದೀಯಾ? ಇಲ್ಲ ಇಲ್ಲ, ಮೋಟು ಅಂತ ಇಲ್ಲಿಗೆ ಬಂದೇ ಇಲ್ಲ. ಏನ ಮೋಟು ಇಲ್ಲಿಗೆ ಬಂದೇ ಇಲ್ವಾ? ಮತ್ತೆ ಮೋಟು ಬ್ರೀಫ್ ಕೇಸು ಇಲ್ಲಿಗೆ ಹೆಂಗ ಬಂತು? ಯಾಕೆ ಬಂತು ಹೇಳು? ಇದು ಇಲ್ಲಿಗೆ ಹೆಂಗ್ ಬಂತು? ಹಾಗಾದ್ರೆ ನೀನು ಮೋಟುನ ಬಚ್ಚಿಕ್ಕಿದ್ಯಾ? ಹೊಡಿರಿ ಹೊಡಿರಿ, ಇವನಿಗೆ ಹೊಡಿರಿ. ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಕಣ ಜಾನ್. ಹಾಗೆ ನಂಬರ್ 1 ನಂಬರ್ 2 ಇಲ್ಲಿ ಕೇಳಿ. ಜಾನ್ ಕದ್ದಿರೋ ಎಲ್ಲಾ ಹಣನು ಎಲ್ಲಿಟ್ಟಿದ್ದಾರೆ ಅಂತ ನಿಜ ಹೇಳಿ. ಜಾನ್ಗೆ ಯಾವ ರೀತಿ ವಿಚಾರಿಸ್ಕೊಂಡು ನಿಮ್ಮನ್ನು ಹಾಗೆ ವಿಚಾರಿಸ್ಕೋಬೇಕಾಗುತ್ತೆ. ನಿಜ ಹೇಳ್ತೀರಾ ಇಲ್ವೋ? ಮೋಟು, ಈ ಮ್ಯಾಪ್ ತಗೋ, ಇದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ. ನಮ್ಮನ್ನು ಬಿಟ್ಬಿಡು. ಥ್ಯಾಂಕ್ ಯು ಮೋಟು ಬದಲು. ನನ್ನ ಗೂಬೆ ಮಾಡ್ಬಿಟ್ಟು ಎಲ್ಲಾನು ಕಳ್ತನ ಮಾಡಿದ್ದಾರೆ. Watch India's largest kids library only on Jio Hotstar. Download the app now.